ಸದ್ದಿಲ್ಲದೆ ಹಸೆಮನೆ ಏರಲು ಸಜ್ಜಾದ ಚೈತ್ರ ಕುಂದಾಪುರ್ ನಾಳೆನೆ ಮದುವೆನಾ? ಹೌದು, ಕರಾವಳಿಯ ಫೈರ್ ಬ್ರ್ಯಾಂಡ್ ಎಂದೇ ಕರುನಾಡಿನೆಲ್ಲೆಡೆ ಹೆಸರುವಾಸಿಯಾದ ಚೈತ್ರ ಕುಂದಾಪುರ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಮದುವೆಯ ಕುರಿತು ಚರ್ಚೆಯಾಗಿತ್ತು. ಚೈತ್ರ ಅವರ ತಾಯಿ ಕೂಡ ಮದುವೆಯ ಮಾತುಗಳನ್ನಾಡಿದ್ದರು. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಮದುವೆ ಮಾಡಬೇಕು ಎಂದು ಅವರ ತಾಯಿ ಹೇಳಿದ್ದರು. ಅಲ್ಲದೆ ತನಗೆ ಎಂಗೇಜ್ಮೆಂಟ್ ಆಗಿರುವ ವಿಚಾರವನ್ನ ಕೂಡ ಚೈತ್ರ ದೊಡ್ಡ ಮನೆಯೊಳಗೆ ಹೇಳಿದ್ದರು. ಇದೀಗ ಮಜಾ ಟಾಕೀಸ್ ನಲ್ಲಿ ಚೈತ್ರ ಮದುವೆ ವಿಷಯ ಮತ್ತೆ ಚರ್ಚೆಯಾಗಿದೆ. ಚೈತ್ರ ಕುಂದಾಪುರ್ ಮದುವೆ ಆಗ್ತಿರೋದು ಕನ್ಫರ್ಮ್ ಆಗಿದೆ. ಮಜಾ ಟಾಕೀಸ್ ಶೋಗೆ ಬಂದ ಧರ್ಮ ಕೀರ್ತಿರಾಜ್, ಅನುಷಾ ರೈ ಹಾಗೂ ಚೈತ್ರರನ್ನ ವೆಲ್ಕಮ್ ಮಾಡಿದ ಸೃಜನ್ ಲೋಕೇಶ್ ಚೈತ್ರ ಕುಂದಾಪುರ್ ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಎನ್ನುತ್ತಲೇ ಮಾತು ಶುರು ಮಾಡಿದ್ರು. ಲವ್ ಮ್ಯಾರೇಜ್ ಇಲ್ಲ, ಅರೇಂಜ್ಡ್ ಮ್ಯಾರೇಜ್ ಎನ್ನುವ ಸೃಜನ್ ಪ್ರಶ್ನೆಗೆ ಚೈತ್ರ 2 ಎಂದು ಉತ್ತರ ನೀಡಿದ್ರು. ತಕ್ಷಣ ಮಧ್ಯ ಮಾತನಾಡಿದ ಅನುಷಾ, ಅವರದ್ದು 12 ವರ್ಷದ ಲವ್ ಸ್ಟೋರಿ ಎಂದಿದ್ದಾರೆ. ಇದಕ್ಕೆ ಚೈತ್ರ ತಲೆದೂಗಿ ಎಸ್ ಎಂದಿದ್ದಲ್ಲದೆ ಕಾಲೇಜಿನಲ್ಲಿ ಲವ್ ಸ್ಟೋರಿ ಶುರುವಾಗಿದ್ದು ಎಂದಿದ್ದಾರೆ. ನನ್ನ ಮದುವೆ ಯಾವಾಗ್ಲೂ ನಡೆಯಬೇಕಿತ್ತು, ಆದ್ರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಎಂದಿರುವ ಚೈತ್ರ ಕುಂದಾಪುರ್ ಮದುವೆ ಯಾವಾಗ ಎಂದು ನಮ್ಮ ಮನೆಯವರು ನಿರ್ಧಾರ ಮಾಡುತ್ತಾರೆ. ಈ ವಿಚಾರದಲ್ಲಿ ಮನೆಯವರ ನಡುವೆ ಮಾತುಕತೆಗಳು ಇನ್ನೂ ನಡೆಯಬೇಕಿದೆ ಎಂದು ಹೇಳಿದ್ದಾರೆ. ನಾವೆಲ್ಲರೂ ಒಂದೊಳ್ಳೆ ಮುಹೂರ್ತಕ್ಕೆ ಕಾಯುತ್ತಿದ್ದೇವೆ. ನಮ್ಮ ಸಂಪ್ರದಾಯಗಳಲ್ಲಿ ಏನೆಲ್ಲ ನಡೆಯಬೇಕು ಮೊದಲು ಅದೆಲ್ಲವೂ ನಡೆಯಲಿ, ಆ ನಂತರ ಮದುವೆ ಬಗ್ಗೆ ಮಾಹಿತಿ ಹಂಚಿಕೊಳ್ಳುತ್ತೇನೆ ಎಂದು ಚೈತ್ರ ಕುಂದಾಪುರ್ ಹೇಳಿದ್ದಾರೆ. ಎಲ್ಲರಂತೆ ನಮ್ಮದು ರೊಮ್ಯಾಂಟಿಕ್ ಆಗಿ ಪ್ರೀತಿ ಶುರು ಆಗ್ಲಿಲ್ಲ. ನನ್ನನ್ನ ದ್ವೇಷಿಸುವವರೇ ಈಗ ಪ್ರೀತಿಸುತ್ತಿದ್ದಾರೆ ಎಂದು ಚೈತ್ರ ಹೇಳಿದ್ದಾರೆ. ಕ್ಯಾಂಟೀನ್ ನಲ್ಲಿ ನನ್ನ ಬಗ್ಗೆ ಬೈತಾ ಓಡಾಡ್ತಿದ್ದ ಹುಡುಗ ನನ್ನನ್ನ ಕಂಡ್ರೆ ಇರಿಟೇಟ್ ಮಾಡ್ಕೊಂಡು ಇವಳೊಬ್ಳು ಕಿರಿಕಿರಿ ಎನ್ನುತ್ತಿದ್ರು. ಕೊನೆಯಲ್ಲಿ ಅದು ಪ್ರೀತಿಯಾಗಿ ಬದಲಾಯಿತು ಎಂದಿದ್ದಾರೆ. ಆದ್ರೆ ಎಲ್ಲೂ ಹುಡುಗ ಯಾರು ಎಂಬುದನ್ನ ಚೈತ್ರ ಹೇಳಿಲ್ಲ. ಹಾಗೆ ಮದುವೆ ಯಾವಾಗ ಎನ್ನುವ ವಿಷಯವನ್ನ ಕೂಡ ಚೈತ್ರ ಬಾಯ್ಬಿಟ್ಟಿಲ್ಲ. ಇವೆಲ್ಲದರ ಮಧ್ಯೆ ಕರಾವಳಿಯ ಕೆಲ ಸ್ಥಳೀಯ ಸುದ್ದಿ ಮಾಧ್ಯಮ ಮೇ 9 ಶುಕ್ರವಾರದಂದು ಚೈತ್ರ ಕುಂದಾಪುರ್ ಅವರ ವಿವಾಹವು ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯಲಿದೆ ಎಂದು ವರದಿ ಮಾಡಿವೆ.